ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ಬೆಳಗ್ಗೆ 4:15 ಲಾಗಿದ್ದು ಗುರುವಾರದ್ದು. ನಾನು ಇವಾಗ ಡೈರೆಕ್ಟು ವಾಯ್ಸ್ ಕೊಡೋದು ಬೇಡ, ಈ ಥರ ವಾಯ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಗುರುವಾರದ 4:15 ಎದ್ದು ನಾನು ವಾಶ್ರೂಮಿಗೆ ಬಂದು ಮುಖ ತೊಳ್ಕೊಂಡು ಮನೆ ಫಸ್ಟ್ ಕಸ ಗುಡಿಸಿ ಮನೆ ಒರೆಸೋಕೆ ನಾನು ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಲೈಜಾಲ್ ಗಂಜಲ ಖಾಲಿ ಆಗಿದೆ, ಗಂಜಲ ಹಾಕ್ಕೊಳ್ತೀನಿ. ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಇವಾಗ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ನಾನು 1 ಮಂತಿಂದ. ಏನು ಗೊತ್ತಾ, ಬೆಳಗ್ಗೆ ಎದ್ದೇಳಬೇಕು 4 ಗಂಟೆಗೆ ಇಲ್ಲ 5 ಗಂಟೆಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ನಾನು ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡು ಮಾಡ್ತಾಯಿದ್ವಿ. ತುಂಬಾ ಖುಷಿ ಆಗುತ್ತೆ ಆ ಥರ ಎದ್ದು ಮಾಡೋದಕ್ಕೆ. ಇಲ್ಲಾಂದರೆ ಬಂದು ಮಾಡೋಕ್ಕೆ ತುಂಬ ಸೋಂಬೇರಿ ಆಗ್ಬಿಡ್ತೀವಿ, ಕೆಲ್ಸಕ್ಕೆ ಹೋಗಿ ಬಂದುಬಿಟ್ಟು ಟಯರ್ಡ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ರೊಟೀನ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ. ಅದು ನನಗೆ ರೂಪ ಐಡಿಯಾ ಕೊಟ್ಟೆ, ಶಶಿ ಬೇಗ ಇದು ಮಾಡು ಶಶಿ ಅಂತ. ಥ್ಯಾಂಕ್ಸ್ ರೂಪ ಹೇಳಿದ್ವಿ. ಇಲ್ಲ ನಾನು ಮಾಡ್ತಾ ಇಲ್ಲ ಅಂದರೆ ನಾನು ಬಂದು ಇಲ್ಲ ಸಂಜೆ ಪೂಜೆ ಮಾಡ್ತಿದ್ದೆ, ಇವಾಗ ನಾನು ಮಾರ್ನಿಂಗೇ ಪೂಜೆ ಮಾಡ್ತೀನಿ. ನೀವು ಇದೇ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮನೆಯೆಲ್ಲ ವರ್ಷ ಆಯಿತು, ಕಸ ಗುಡಿಸಿ ಬಾಗಿಲು ನೀರು ಹಾಕಿ. ಏನು ಗೊತ್ತಾ, ನಾನು ವೀಡಿಯೋ ಮಾಡೋಕ್ಕಂತ ರಂಗೋಲಿ ಹಾಕ್ತೀನಿ, ಅವತ್ತೇ ರಂಗೋಲಿ ಕೆಟ್ಟೋಗುತ್ತೆ. ಮಿಕ್ಕಿದಾಗ ನೋಡಿ ನಾನು ಎಷ್ಟು ಸೂಪರ್ ರಂಗೋಲಿ ಹಾಕ್ತೀನಿ ಗೊತ್ತಾ. ನಂಗೆ ರಂಗೋಲಿಯಲ್ಲಿ ನಂಬರ್ 1 ಪ್ರೈಸ್ ತೊಗೊಂಡಿದ್ದೀನಿ. ಮಲ್ಲೇಶ್ವರಂ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ, 2500 ಕಟ್ಟು. ಇಲ್ಲೂ ಕೂಡ ನನಗೆ ಪ್ರೈಸ್ ಕೊಟ್ಟಿದ್ದಾರೆ, ಶಶಿಕುಮಾರಿ ಅಂತ. ತುಂಬ ಚೆನ್ನಾಗಿ ರಂಗೋಲಿ ಹಾಕಿ ನೀರು ಹಾಕ್ತಿದ್ದೆ. ಪಾಪ ಬಂದ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡು ಮಾತಾಡ್ಸ್ಬಿಟ್ಟು ಹಾಗೆ ಒಂದು ವಿಸಿಟ್ ಕೊಟ್ಟು ಹೋದ. ನಾನಿದು 11ರಿಂದ 9ರಿಂದ ಒಂದು ರಂಗೋಲಿ ಯಾಕೋ ಕೆಟ್ಟೋಗ್ಬಿಡ್ತು, ಏನಂತ ಗೊತ್ತಿಲ್ಲ, ದಿಷ್ಟಿ ಆಗ್ಬಿಡ್ತೇನೆ ನನ್ನ ರಂಗೋಲಿ ಗೊತ್ತಿಲ್ಲ. ಆಗಲಿ ಪರವಾಗಿಲ್ಲ ಅಂತ ನಾನು ಹೆಂಗೋ ಒಂದು ರಂಗೋಲಿ ಹಾಕಿದ್ದಾಯಿತು. ಏನು ಗೊತ್ತಾ, ಬೆಳಗ್ಗೆ ಎದ್ದು ನಾವು ರಂಗೋಲಿ ಹಾಕ್ತೀವಲ್ಲ, ಸೂರ್ಯನಿಗೆ ತುಂಬ ಇಷ್ಟ ಅಂತೆ. ನಾವು ಸೂರ್ಯ ಹುಟ್ಟೋಕ್ಕೆ ಮುಂಚೆ ರಂಗೋಲಿ ಹಾಕೋದು ತುಂಬ ಇಷ್ಟ. ಸೂರ್ಯ ಹುಟ್ಟಿದ ಮೇಲೆ ಹಾಕೋದು ಏನೋ ಅಪಶಕನ ಅವಲಕ್ಷಣ ಅಂದರೆ, ಅದಕ್ಕೆ ನಾನು ಇವಾಗ ಮುಂಚೆನೇ ನಾನು ಬೇಗ ಹಾಕ್ತೀನಿ ಇವಾಗ ಅಂತಲ್ಲ. ಅಲ್ಲೊಂದು ಮನೆ ಮುಂದೆ ಒಂದು ರಂಗೋಲಿ ಹಾಕಿ, ಇದೊಂದು ಸೈಡಲ್ಲಿ ಇದೊಂದು ಗಣೇಶ ಇಟ್ಟಿದ್ದೀನಿ ನಾನು, ದೃಷ್ಟಿ ಗಣೇಶ. ಅದಕ್ಕೊಂದು ರಂಗೋಲಿ ಹಾಕ್ಬಿಟ್ಟು ಸ್ವಲ್ಪ ಏನು ಗೊತ್ತಾ ಟಚ್ ಹಾಕ್ಕೊಟ್ಟೆ, ಏನು ಕೆಮ್ಮಣ್ಣು ಕಲರ್ ಹಾಕ್ತೀನಿ, ಯಾವಾಗಲೂ ಹಾಕ್ತೀನಿ ಕಲರು. ಜಾಸ್ತಿ ದಿನ ಕಲರ್ ಹಾಕೋದು ಚೆನ್ನಾಗಿರಲ್ವಂತೆ, ಏನೋ 15 ಡೇಸ್ಗೆ ಒಂದ್ಸಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿದ್ರೆ ರಂಗೋಲಿಲ್ಲ ಹಾಕಿ ಬಂದು ಒಳಗಡೆ ಬಂದರೆ ನನ್ನ ಮಗುದೊಂದು ಕಾಟಣ, ನಮ್ಮ ಕುಳ್ಳಿದು ಎಲ್ಲೂ ಹೋಗ್ತಿಲ್ಲ ಮಮ್ಮ ಬೆಳಗ್ಗೆ ಎದ್ದು ಅಂತ. ರಂಗೋಲಿ ಹಾಕಿ ಇವಾಗ ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಮುಗಿಸ್ಕೊಂಬಂದು ನೋಡ್ತಿದ್ದೆ ನನ್ನ ಮಗು ಪಾಪ ಮಕ್ಕಳು ನನ್ನ ಜೊತೆನೇ ಎದ್ಬಿಡ್ತಾರೆ ಬೆಳಗ್ಗೆ ಹೊತ್ತು. ಇಲ್ಲ ನಾವು ಡೈಲಿ ಅವ್ರು 6:30 7 ಗಂಟೆ ಎದ್ದೇಳೋದು. ನಾನು ಎದ್ದೇಳ್ತೀನಲ್ವ, ನಮ್ಮ ಮಮ್ಮಿ ಎಲ್ಲ ಹೋಗ್ತಾರೆ ಅಂತ. ನಮ್ಮ ಕುಳ್ಳಿ ಅಂತೂ ನನ್ನ ಬಿಟ್ಟಿರೋದೆಲ್ಲ ನೋಡಿ. ಎಲ್ಲ ಮುಗಿಸ್ಕೊಂಬಂದು ನಾನು ಸ್ನಾನ ಮುಗಿಸಿ ಬಾಗಿಲಿಗೆಲ್ಲ ಅಷ್ಟಂಗೆ ಇಟ್ಬಿಟ್ಟು ಬೆಳಗ್ಗೆನೇ ನಾನು ಅದೆಲ್ಲ ಇಟ್ಟರೆ ನಂಗೆ ಒಂಥರ ಸಮಾಧಾನ ಅನ್ಸ್ಬಿಡುತ್ತೆ. ಇವಾಗ ನನ್ನ ಮಗಳಿಗೆ ಇದನ್ನೇ ಹೇಳ್ಕೊಟ್ಟಿನಿ, ಬೆಳಗ್ಗೆ ಎದ್ದೇಳಿ ನೀನು 5 ಗಂಟೆಗೆ ಸ್ನಾನ ಮಾಡು, ಪೂಜೆ ಮಾಡಂತ. ಅರ್ಶಿನ ಕುಂಕುಮ ಇಟ್ಬಿಟ್ಟು, ಇದು ನಂದು ಬೆಳ್ಳಿ ಕುಂಕುಮ ತುಂಬ ಚಿಕ್ಕದಾಯಿತು, ನೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಇದೊಂದು ದೃಷ್ಟಿ ಬೋಲ್ ಅಂತೆ, ಅದು ಯಾವಾಗ ನಾನು ಬಾಗಿಲಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು, ಒಳ್ಳೆ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಅರ್ಶಿನ ಹಾಕಿ ರೋಸ್ ಇಡ್ತೀನಿ. ಇದು ರೋಸ್ ನಮ್ಮ ಗಿಡದೇನ ಕಿತ್ಕೊಂಡು ಬಂದೆ. ಯಾಕೋ ರಾಯರಿಗೆ ಇವಾಗ ಸ್ವಲ್ಪ ಹೂವು ಕಮ್ಮಿ ಆಗ್ಬಿಡ್ತೀನಿ, ಏನಂತಲೇ ಗೊತ್ತಿಲ್ಲ. ನಾನು ಹೂವು ಮಾರ ಸ್ಟಾರ್ಟ್ ಮಾಡಿದೆ, ನಮ್ಮ ಮನೆ ಪೂಜೆಗೆ ಹೂವು ಕಮ್ಮಿ ಆಗಿದೆ. ಇಲ್ಲ ಅದಕ್ಕೆ ಮುಂಚೆ ತುಂಬ ಹೂವು ಹಾಕಿ ನೋಡಿರ್ಬೋದು ನೀವು. ರಾಯರಿಗೆಲ್ಲ ಅಲಂಕಾರ ಮಾಡಿ ನಾನೇ ರೋಸ್ ಕಟ್ ಹಾಕಿದೆ. ಇರಲಿ ಪರವಾಗಿಲ್ಲ, ಒಂದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ರಾಯರು ನಮ್ಮ ಕಷ್ಟನ ಅರ್ಥ ಆಗುತ್ತಲ್ವ ದೇವರಿಗೆ. ಮನುಷ್ಯರು ಅರ್ಥ ಮಾಡಿಲ್ಲ ಅಂದರೆ ದೇವರು ಅರ್ಥ ಮಾಡ್ಕೊತಾರೆ. ಏನು ಹೇಳ್ತೀರಾ ಅಲ್ವಾ? ನನಗೆ ತುಂಬ ಸಂತೋಷ ಆಗುತ್ತೆ. ನನಗೆ ಈ ಯಪ್ಪ ನಮ್ಮ ಮನೆಗೆ ಬಂದಾಗಿಂದ ರಾಯರು ನನಗೆ ಎಲ್ಲದೂ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಸ್ವಲ್ಪ ಮನಸ್ತಾಪ ಕೋಪ ಕಮ್ಮಿ ಆಗಿದೆ, ನನಗೆ ಸ್ವಲ್ಪ ಶಾಂತಿಯಿಂದ ಇದ್ದೀನಿ. ಏನೇ ಆಗಲಿ ಶಾಂತಿಯಿಂದ ಕೆಲಸ ಮಾಡ್ತೀನಿ. ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ನನ್ನ ಮಗಳಿಗೊಂದು ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇವು 5ನೇ ವಾರ ಇದು. ದೇವರಿಗೆ ಮಣ್ಣಿನ ದೀಪದಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ 9 ವಾರ ತನಕ ಸಂಕಲ್ಪ ಮಾಡಿಕೊಂಡೆ. ಇವಾಗ 5 ವಾರ ಆಗಿದೆ, ನೋಡೋಣ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ. ಅವಳಿಗೂ ಯಾಕೋ ತುಂಬ ಹುಷಾರಿಲ್ಲ, ಸುಮ್ಮನೆ ಟೆನ್ಷನು ಅಂತ ಅವಕಾಶಗಳು ಸ್ವಲ್ಪ ಅವಳು ಇದಾಗ್ತಿದ್ದಿಲ್ಲ. ಅದಕ್ಕೋಸ್ಕರ ಸಂಕಲ್ಪ ಮಾಡಿಕೊಂಡೆ. ನೀವು ಕೂಡ ಏನಾದ್ರು ಮನೇಲಿ ಸ್ವಲ್ಪ ಕಷ್ಟ ಇದೆ, ರಾಯರಿಗೆ 9 ವಾರ ಮಣ್ಣಿನಲ್ಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು, ದೀಪನ ನಾವು ಸೂರ್ಯನ ಕಡೆ ಇಡಬಾರ್ದು, ದೇವ್ರ ಕಡೆನೇ ಇಡಬೇಕು, ರಾಯರ ಕಡೆನೇ ಇಡಬೇಕು ಇದನ್ನು. ಇದು ನೋಡಿ ಇದಾಗಿತ್ತು ಪೂಜೆ ಎಲ್ಲ ಮುಗಿಸಿದಾಯಿತು. ಏನೋ ಒಂಥರ ನನಗೊಂಥರ ಖುಷಿ, ನನಗೆ ನನ್ನ ಮನೇಲಿ ಈ ಥರ ಪೂಜೆ ಮಾಡ್ತೀನಲ್ಲ ಅಂತ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ರಂಗೋಲಿದು. ನಂಗೆ ಅದು ಯಾಕೋ ರಂಗೋಲಿ ನನಗೆ ಇಷ್ಟ ಆಗಿಲ್ಲ, ನನಗೆ ಬೇಜಾರಾಗ್ಬಿಡ್ತು ನನಗೆ. ನೆಕ್ಸ್ಟ್ ಇದೆಲ್ಲ ಸಾಟರ್ಡೆ ರಾಯರಿಗೆ 3 ದಿನ ಪೂಜೆ ಇದೆ ರಾಯರಿಗೆ, ಅದಕ್ಕೋಸ್ಕರ ನಾನು ಅವಾಗ ಮಾಡ್ತೀನಿ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ರಾಯರಿಗೆಲ್ಲ ಒಪ್ಪಿಸ್ದೆ. ನಮ್ಮ ಕುಳ್ಳಿಗೆ ಸ್ವಲ್ಪ ಮಾತಾಡಿಸ್ಬಿಟ್ಟು ಏನು ಮಾಡೋದು, ಅವಳು ನಾನು ಬಿಟ್ಟಿರಲ್ಲ ಅಂತೇಳಿ ಯಾರಾದರೂ ಬೇಕಾದ್ರೆ ಹೇಳಿ ಕಳಿಸ್ಬಿಡ್ತೀನಿ ನಿಮಗೆ. ನಿಜವಾಗ್ಲೂ ಹೇಳ್ತೀನಿ, ಅವಳಿದ್ರೆ ಮನೇಲಿ 1 ಕೋಟಿ ಕೊಟ್ಟಂಗೆ ನಮಗೆ. ನೋಡಿ ತುಂಬ ಮುದ್ದಾಡತ್ತಪ್ಪ ನನ್ನ ಮಗ ಅಂದರೆ ಅಪ್ಪ, ನನಗೂ ನನ್ನ ಮಗಳು ಇವಳಂದರೆ ಜೀವ. ನಮ್ಮ ಸೋನನೂ ಜೀವನೇ. 2 ಕೂಡ ಪ್ರಾಣಿಗಳ. ಇವಾಗ ಸಾಟರ್ಡೆ ನಾನು ಚೋಟು ನೋಡ್ಕೊಂಬರ ಅಂದ್ಕೊಂಡಿದ್ದೀನಿ, ಹೋಗ್ತೀನಿ ಚೋಟಿಗೆ. 20 ದಿನ ಆಯಿತು, ನನ್ನ ಮಗಳು ಬೇರೆ ಇರಲ್ಲ, ನಾನೇ ಹೋಗಿ ನೋಡಿಕೊಂಡು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ ನಮ್ಮ ಚೋಟು ಹೆಂಗಿದ್ದಾಳೆ ಅಂತ. ಯಾಕೆ ತುಂಬ ಬೇಜಾರಾಗುತ್ತೆ ನಮಗೆ. ಇದೆಲ್ಲ ಮುಗಿಸಿ ನಾನು ರಾಯರ ಮಠಕ್ಕೆ ಹೊರಟೆ. 400 ರೂಪಾಯಿ ಬಾ ಶಶಿ ಹೋಗೋಣ ಅಂತ. ಸರಿ ರಾಯರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋದ್ರೆ ಎಲ್ಲ ಲೈಟೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರಪ್ಪ. ದೇವ್ರು ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಅಲ್ಲಿ ಹೋಗ್ತಿದ್ದಂಗೆ ಒಳಗಡೆ ಹೋಗ್ತಿದ್ದಂಗೆ ನೋಡಿ
ಅಲ್ಲೊಂದು ಅಕ್ಕ ಕೂತಿದ್ದಾರೆ, ಬನ್ನಿ ನಿಮಗೆ ರಾಖಿ ಕಟ್ತೀನಿ, ನನಗೆ ಒಳ್ಳೇದಾಗುತ್ತೆ, ನಿಮಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ, ನಿಮ್ಮ ಕೈ ನೋವು ಕಾಲು ನೋವು ಅಂತ ಹೇಳಿದ್ರು. ಆಯ್ತಕ್ಕ ಬರ್ತೀವಿ ಅಂತ ಹೇಳ್ಬಿಟ್ಟು 400 ರೂಪಾಯಿ ದರ್ಶನ ಮಾಡ್ಕೊಂಡು ಹೀಗೆ ಬರ್ಬೇಕಾದ್ರೆ ನೋಡಿ ಲೈಟ್ ಎಲ್ಲ ಹಾಕಿದ್ದಾರೆ ರಾಯರಿಗೆ. ತುಂಬ ಖುಷಿ ಆಗುತ್ತೆ. ಒಂದು ಉಡುಪಿ ಗಾರ್ಡನ್ ಇತ್ತು, ಹೋಟ್ಲು ಹೋಗೋಕ್ಕಾಗಿಲ್ಲ, ನೆಕ್ಸ್ಟ್ ಹೋಗೋಣ ನೋಡೋಣ. ಅವರೊಂದು ಅಕ್ಷತೆ ಕೊಟ್ಟರು, ಅದು ಇದು ಕೊಟ್ಟರು ಪಾಂಪ್ಲೆಟು, ಬನ್ನಿಮ್ಮೆಲ್ಲ ಪೂಜೆ ಇದೆ ಶನಿವಾರ ಭಾನುವಾರ ಸೋಮವಾರ ಆಯಿತು ಗುರುಗಳೇ ಅಂತ ಹೇಳ್ಬಿಟ್ಟು ರಾಯರ ಮಠದಿಂದ ಒಂದು ರಾಖಿ ಕಟ್ಟೋದು. ರಾಖಿ ಕಟ್ಸ್ಕೊಂಡು ಇದಾಗಿತ್ತು ನಂದು ಗುರುವಾರದ ಲಾಗ್ ಚೆನ್ನಾಗಿದೆ. ನನಗೆ ಲಾಸ್ಟಲ್ಲಿ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವೀಕಲ್ಲಿ